ಸೈನಿಕರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ದೀಪಾವಳಿಯನ್ನು ಆಚರಿಸಿದ್ದಾರೆ. ಗೋವಾದಲ್ಲಿ INS ವಿಕ್ರಾಂತ್ನಲ್ಲಿ ನಾವಿಕರೊಂದಿಗೆ ಅಲ್ಲಿ ದೀಪಾವಳಿಯನ್ನು ಆಚರಿಸಿದ್ದಾರೆ. ಇದೇ ವೇಳೆ ಆಪರೇಷನ್ ಸಿಂಧೂರದ ಬಗ್ಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸಶಸ್ತ್ರ ಪಡೆಗಳಿಗೆ ನಾನು ವಿಶೇಷವಾಗಿ ನಮನ ಸಲ್ಲಿಸೋದಕ್ಕೆ ಬಯಸ್ತೀನಿ. 3 ಸೇವೆಗಳ ನಡುವಿನ ಅದ್ಭುತ ಸಮನ್ವಯ ಇದು. 3 ಸೇನೆ 3 ರೀತಿಯ ಸೇವೆ, 3 ಸೇನೆ 3 ಸೇವೆಗಳ ನಡುವಿನ ಅದ್ಭುತ ಸಮನ್ವಯ ಇದು. ಕಾಂಬಿನೇಷನ್ ಆಗಬೇಕಲ್ಲ ಈಗ ಕಾಲದಲ್ಲಿ, ಅದು ಬಹಳ ಇಂಪಾರ್ಟೆಂಟ್. ಯಾವಾಗಲೂ ಕೂಡ ಟೈಮಿಂಗ್ ಅದು. 3 ರೀತಿಯ ಸೇನೆ ಏಕತ್ರವಾಗಿ ನಿಂತ್ಕೊಂಡು ಶತ್ರುಗಳ ವಿರುದ್ಧವಾಗಿ ಸಮರ ಸಾರೋದಿದೆಯಲ್ಲ, ಅದು ಒಂಥರ ತುಂಬ ಅದ್ಭುತ. ಅದು ಆ ಒಂದು ಸಮನ್ವಯತೆ ನಮ್ಮಲ್ಲಿದೆ. ಪಾಕ್ನ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನವನ್ನು ಶರಣಾಗುವಂತೆ ಭಾರತ ಮಾಡಿತು. ಪಾಕಿಸ್ತಾನಕ್ಕೆ ನಿದ್ರೆ ಇಲ್ಲದ ರಾತ್ರಿಗಳನ್ನು ಭಾರತ ಕೊಟ್ಟಿದೆ ಅಂತ ಸೇನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ವಿಕ್ರಾಂತ್ ಸ್ವಾವಲಂಬಿ ಭಾರತ ಮತ್ತು ಮೇಡ್ ಇನ್ ಇಂಡಿಯಾದ ಸಂಕೇತ ಇದು. INS ವಿಕ್ರಾಂತ್ ಇದೆಯಲ್ಲ, ಸ್ವಾವಲಂಬಿ ಭಾರತ ಮತ್ತು ಮೇಡ್ ಇನ್ ಇಂಡಿಯಾದ ಅತಿ ದೊಡ್ಡ ಕುರುಹು ಮತ್ತು ಸಂಕೇತ. INS ವಿಕ್ರಾಂತ್ ಅನ್ನೋ ಹೆಸರೇ ಸಾಕು, ಶತ್ರುಗಳ ಶಾಂತಿಯನ್ನು ಕಸಿದುಕೊಳ್ಳಬಲ್ಲದು. ಗೋವಾದಲ್ಲಿ INS ವಿಕ್ರಾಂತ್ನಲ್ಲಿ ಪ್ರಧಾನಿ ಮೋದಿ ಅವರ ಹೇಳಿಕೆ ಇದು. ಸೈನಿಕರೊಂದಿಗೆ ಅವರು ದೀಪಾವಳಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ 12ನೇ ಬಾರಿಗೆ. ಕಳೆದ ವರ್ಷ ಗುಜರಾತ್ನ ಕಚ್ಗೆ ಭೇಟಿ ಕೊಟ್ಟಿದ್ದರು ಪ್ರಧಾನಿ ಮೋದಿ. सबको याद होगा जिस दिन देश को स्वदेशी INS विक्रांत मिला था, उसी दिन भारतीय नौसेना ने गुलामी के एक बड़े प्रतीक चिन्ह का त्याग कर दिया था. हमारी नेवी ने छत्रपति शिवाजी महाराज की प्रेरणा से नया ध्वज अपनाया था. छत्रपति शिवाजी महाराज की, छत्रपति शिवाजी महाराज की, छत्रपति शिवाजी महाराज की.